ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಪ್ರೀವಿಯಸ್ ವ್ಲಾಗ್ ನೀವೆಲ್ಲ ನೋಡಿದರೆ ನಾನು ಮೆಹಂದಿ ಶಾಸ್ತ್ರದ ವ್ಲಾಗ್ ಆ್ಯಡ್ ಮಾಡಿದ್ದೀನಿ. ಇದು ಒಂದು ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರದ ದಿನ ನನ್ನ ದಿನ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ರಂಗೋಲಿ ಬಿಡಿಸಿದ್ದೀನಿ. ಸೊ ಇವಾಗ ಗಿಡಗಳಿಗೂ ಸಹ ಸ್ವಲ್ಪ ನೀರೆಲ್ಲ ಹಾಕಿ ಹೋಗೋಣ ಅಂತ, ಯಾಕಂದರೆ ನಾಳಿದ್ದು ಮದುವೆ ಇರೋದ್ರಿಂದ ಸ್ವಲ್ಪ ಇವತ್ತು ಅದಕ್ಕೂ ಏನು ನಾನು ಒಂದು ವೇಳೆ ಆಲ್ಟಿದ್ರೆ ಗಿಡಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇವತ್ತೆಲ್ಲ ನೀರೆಲ್ಲ ಹಾಕಿ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ. ಸೊ ಮಕ್ಕಳು ಸ್ಕೂಲ್ಗೆಲ್ಲ ರೆಡಿಯಾಗಿ ಹೋದರು. ಇವತ್ತು ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಲಂಚ್ ಸಹ ಇವಾಗೆ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಹಸ್ಬೆಂಡ್ ಇನ್ನು ಬಂದಾಗ ಅವರು ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳ್ದು ಸಾಂಬಾರು ಮಾಡಿದ್ದೆ. ಸೊ ಇದಕ್ಕೆ ಜೊತೆಗೆ ಮುದ್ದೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮಧ್ಯಾಹ್ನಕ್ಕೆ ಒಂದು ವೇಳೆ ನಾನು ನೈಟ್ ಬರೋದು ಲೇಟ್ ಆದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ 2 ಮುದ್ದೆ ಮಾಡಿ ಇಟ್ಟಿದ್ದೀನಿ. ಒಂದು ವೇಳೆ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬರೋದು ಲೇಟ್ ಆದರೆ ಒಂದು ಎಕ್ಸ್ಟ್ರಾ ಮುದ್ದೆ ಇರಲಿ ಅಂತ 2 ಮುದ್ದೆ ಮಾಡಿದ್ದೀನಿ. ಸೊ ಹಂಗೂ ಸ್ನ್ಯಾಕ್ಸ್ಗೆ ಗೆಣಸಿನ ಗಡ್ಡೆ ಬೇಯಿಸಿಟ್ಟೆ, ಮತ್ತು ಇದು ಬಂದು ಪಪ್ಪಾಯ, ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕಿ ಕಳಿಸಿದ್ನಲ್ಲ ಅದು ಮಿಕ್ಕಿರೋದು. ಸೊ ಇವಾಗೆಲ್ಲ ತಿಂದು ನಾನು ಹೊರಟೆ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಇವಾಗ ಟೆನ್ಷನ್ ಫ್ರೀಯಾಗಿ ನಾನು ಎಂಜಾಯ್ ಮಾಡ್ಬೋದು ಅಂದರೆ ಆ ಒಂದು ಫಂಕ್ಷನ್ನ. ಸೊ ಇದು ಚಿಕ್ಕಪ್ಪ ಮನೆ ಟೆರೇಸಲ್ಲಿ ಮಾಡಿದಂಥ ಒಂದು ಫಂಕ್ಷನ್ ಇದು. ಸೊ ಅಲ್ಲಂದರೆ ಫ್ರೀ ಆಗಿರುತ್ತೆ, ಎಷ್ಟೇ ಜನ ಬಂದ್ರೂ ಅಲ್ಲಿ ಅಕಾಮಡೇಟ್ ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ನಾನು ಆಗಸ್ಟಲ್ಲಿ ಎಲ್ಲ ಮಾಡ್ತಾಯಿದ್ರು. ಸೊ ಇವ್ರು ಬಂದು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮಪ್ಪ, ಅಂದರೆ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ನೋಡಿ ಹಳ್ಳಿದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಲೂ ಬರೀ ಮರಗಳಿಂದ ಕೂಡಿರುತ್ತೆ. ಇಲ್ಲಿ ಫಂಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಸೊ ಅಷ್ಟರಲ್ಲಿ ಬಳೆ ಅವ್ರು ತೊಡ್ಸೋರು ಸಹ ಬಂದು ಕೂತಿದ್ದಾರೆ. ಅಂದರೆ ಎಲ್ಲರಿಗೂ ಹೇಳಿ ಕಳಿಸಿದ್ದಾರೆ ಇವಾಗೆಲ್ಲ ಹೆಣ್ಮಕ್ಳಿಗೂ ಬಂದು ಬಳೆ ತೊಡ್ಸ್ಕೊಳಕ್ಕೆ ಬನ್ನಿ ಅಂತ. ಸೊ ಯಾವುದೇ ಒಂದು ಶಾಸ್ತ್ರ ಇದ್ರೂ ಫಸ್ಟು ಪೂಜೆ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಆ ಹುಡುಗ ಇವಾಗ ನಮ್ಮ ತಮ್ಮಂಗೆ ಮದುವೆ ಆಗಿರೋದ್ರಿಂದ ಚಿಕ್ಕಮ್ಮ ಕೈಯಲ್ಲಿ ಈ ಬಳೆಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ಏನಾದರೂ ನೋಡಿದರೆ ಅಲ್ಲಿ ಯಾವುದೇ ರೀತಿ ಥೀಮ್ ಇರಲಿಲ್ಲ, ಅಂದರೆ ನಾವು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಯಾವ ಕಲರ್ ಡ್ರೆಸ್ ಹಾಕಬೇಕು ಅಂತೆಲ್ಲ ಮೆಹಂದಿ ಶಾಸ್ತ್ರಕ್ಕೆ. ಬಟ್ ಈ ಒಂದು ಬಳೆ ಶಾಸ್ತ್ರಕ್ಕೆ ಎಲ್ಲರೂ ಮೊದಲೇ ಮಾತಾಡ್ಕೊಂಡ್ವಿ, ಅಂದರೆ ನಾಳೆ ಎಲ್ಲರೂ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಬರೋಣ ಅಂತ. ಅಂದರೆ ಡ್ರೆಸ್ಸು ಇಲ್ಲ ಸ್ಯಾರಿ ಯಾವುದಿರುತ್ತೋ ಅದನ್ನು ಹಾಕ್ಕೊಂಬರೋಣ ಅಂತ. ಸೊ ದಟ್ ಅದೊಂಥರ ಈವನ್ ಆಗಿ ಎಲ್ಲರೂ ಒಂದೇ ಥರ ಅಟೈರಲ್ಲಿದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆ ಎಲ್ಲ. ಸೊ ತುಂಬ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ನ ತಂದಿದ್ರು. ಅಂದರೆ ಹಸಿರು ಬಳೆನೇ ಅಲ್ಲ, ಬ್ಲ್ಯಾಕು, ರೆಡ್ಡು ಮತ್ತು ಡಿಫ್ರೆಂಟ್ ಕಲರ್ಸ್ ಸಹ ಅವೈಲಬಲ್ ಇತ್ತು. ನಮ್ಗೆ ಯಾವ್ದು ಬೇಕೋ ವೇರ್ ಮಾಡ್ಬೋದು ಅಂತ. ಸೊ ಹಂಗೂ ನಮ್ಮ ಚಿಕ್ಕಮ್ಮ ಎಲ್ಲ ಹೇಳ್ತಾಯಿದ್ರು, ಕೈ ತುಂಬ ಅಟ್ಲೀಸ್ಟ್ ಇವತ್ತಾದರೂ ನೀವೆಲ್ಲ ಹಾಕ್ಕೊಳ್ಳಿ ಬಳೆ ಶಾಸ್ತ್ರದ ದಿನ ಅಂತ. ಸೊ ಆಲ್ಮೋಸ್ಟ್ ಒಂದೊಂದು ಕೈಗೆ ನಾವು 1.5 ಡಜನ್ ಹಾಕ್ಸ್ಕೊಂಡ್ರಿ. ಫಸ್ಟ್ ಟೈಮ್ ಅಷ್ಟು ಹಾಕ್ಸ್ಕೊಂಡು ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು, ಎಲ್ಲ ಲಕ್ಷಣವಾಗಿ ಕಾಣ್ತಾಯಿದ್ರು ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಸೊ ಇವಾಗೆಲ್ಲ ಪೂಜೆ ಎಲ್ಲ ಮುಗ್ದಿದೆ, ನಾವು ಬಳೆ ಎಲ್ಲ ತೊಡಸ್ಕೊಳ್ತಾ ಇದ್ದೀವಿ. ಅಂದರೆ ಎಲ್ಲರೂ ಗ್ರೀನ್ ಕಲರನ್ನೇ ವೇರ್ ಮಾಡೋಣ, ಚೆನ್ನಾಗಿರುತ್ತೆ ಮ್ಯಾಚಿಂಗು ಗ್ರೀನ್ ಕಲರ್ ಸ್ಯಾರಿಗೆ ಅಂತ. ಆಲ್ಮೋಸ್ಟ್ ಬಂದವರೆಲ್ಲ ಗ್ರೀನ್ ಕಲರನ್ನೇ ತೊಡಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಒಂದು ಸಲ ಇದು ಬಳೆ ತೊಡಸ್ಕೊಂಡ್ರೆ ಆಲ್ಮೋಸ್ಟ್ 1 ಇಯರ್ವರೆಗೂ ರಿಮೂವ್ ಮಾಡಲ್ವಂತೆ, ಅಷ್ಟು ಟೈಟಾಗಿ ತೊಡಸ್ಕೊಳ್ತಾರೆ. ಬಟ್ ನಾವು ಇಲ್ಲ, ನೆಕ್ಸ್ಟ್ ಡೇ ಮತ್ತೆ ನಾವು ರಿಸೆಪ್ಷನ್ಗೆಲ್ಲ ಬ್ಯಾಂಗಲ್ಸ್ ಮ್ಯಾಚಿಂಗ್ ವೇರ್ ಮಾಡಬೇಕು, ಆ ಥರ ಎಲ್ಲ ಯಾವಾಗೂ ಹಾಕ್ಕೊಂಡಿರೋಕ್ಕಾಗಲ್ಲ. ಮತ್ತು ವರ್ಕಿಂಗ್ ಇರೋರು ಸಹ ಯಾವಾಗೂ ಅಷ್ಟು ಕೈಯಲ್ಲಿ ಬಳೆ ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂದಿದ್ದಕ್ಕೆ ಸ್ವಲ್ಪ ಲೂಸಾಗೆ ಹಾಕ್ಸ್ಕೊಳ್ತಾ ಇದ್ದೀರಿ ನಾನು ನನ್ನ ಕಸಿನ್ಸ್ ಎಲ್ಲ. ಬಟ್ ಬೇರೆಯವರು ಅಮ್ಮ ವಯಸ್ಸವರು ಅವರೆಲ್ಲ ಅಂತೂ ಫುಲ್ಲು ಟೈಟಾಗಿ ಹಾಕ್ಸ್ಕೊಂಡ್ರು. ಸೊ ಬಳೆ ಎಲ್ಲ ತೊಡ್ಸ್ಕೊಂಡ್ಮೇಲೆ ಇನ್ನೂ ತುಂಬ ಜನ ಇದ್ದರು. ಅದಕ್ಕೆ ನಾವು ಅಷ್ಟರಲ್ಲಿ ಸ್ವಲ್ಪ ಅಲ್ಲಿ ಮನೆ ಮುಂದೆನೇ ತೋಟ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ನಾನು ನನ್ನ ಕಸಿನ್ಸ್ ಎಲ್ಲ ಬಂದಿದ್ದೀರಿ. ಸೊ ಎಲ್ಲೋ ದೂರ ಹೋಗಿ ಫೋಟೋ ಸೆಷನ್ಸ್ ಮಾಡೋದಕ್ಕಿಂತ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬ್ಯಾಕ್ಗ್ರೌಂಡ್ ಇದೆ. ಅಂದರೆ ಬ್ಯಾಕ್ಗ್ರೌಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಅನ್ನಿಸ್ತಾ ಇತ್ತು ಈ ಫೋಟೋ ಸೆಷನ್ಗಾಗಲಿ ವಿಡಿಯೋಸ್ಗಾಗಲಿ. ಏನು ನಾವು ಎಕ್ಸ್ಟ್ರಾ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಅದಕ್ಕೆ ನೋಡಿ ಹಳ್ಳಿಗಳಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಅನ್ನೋದು. ಇದಕ್ಕೂ ಒಂದು ತೋಟಗಳು ಮತ್ತು ಆ ಒಂದು ನೇಚರು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ವಿಡಿಯೋಸು ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅಂದರೆ ನನ್ನ ಕಸಿನ್ಸ್ ಎಲ್ಲ ಐಡಿಯಾ ಕೊಡ್ತಾಯಿದ್ರು, ಹಿಂಗೆ ಹೋಗಿ ಹಿಂಗೆ ಬನ್ನಿ, ನಾನೊಂದು ರೀಲ್ಸ್ಗೆ ನಿಮ್ಗೆ ಬೇಕಾಗಿರೋಂಗೆ ವಿಡಿಯೋಸ್ ತಗೊಡ್ತೀವಿ ಅಂತ.
ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲ ವಿಡಿಯೋಸ್ನ ಅಂತ. ಸೊ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೂ ಚಿಕ್ಕಪ್ಪ ಕರಿತಾ ಇದ್ರು, ಸಾಕು ಬನ್ರಮ್ಮ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡೋಣ, ಲೇಟ್ ಹೋಗಿದೆ ಅಂತ. ಸೊ ಬಂದಮೇಲೆ ಹೆಂಗೂ ಬ್ಯಾಕ್ ಡ್ರಾಪ್ ಡೆಕೋರೇಷನು ಎಲ್ಲ ಮುಗ್ದಿತ್ತು. ಸೊ ನಾವು ಎಲ್ಲ ಬಂದು ಇಲ್ಲಿ ಫೋಟೋಗ್ರಾಫರ್ಸ್ ಹತ್ರ ಫೋಟೋ ಇಡ್ಸ್ಕೊಳ್ತಾ ಇದ್ದೀವಿ. ಅದೆಲ್ಲ ಆಲ್ಬಮ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅವರೇ ಡಿಫ್ರೆಂಟ್ ಪೋಸಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ನಾವು ಅದ್ರ ಪ್ರಕಾರನೇ ಫಾಲೋ ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲರೂ ಸೇರೋದು ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಅಂದರೆ ಈ ಥರ ಮದುವೆ ಫಂಕ್ಷನ್ಸಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಫ್ಯಾಮ್ಲಿ ಫಂಕ್ಷನ್ಸಲ್ಲಿ ಅಷ್ಟೇ. ಸೊ ತುಂಬಾ ಖುಷಿ ಅನಿಸುತ್ತೆ. ಎಸ್ಪೆಷಲಿ ಇವಾಗ ನಮ್ಮ ಒಂದು ಲೈಫ್ ಸ್ಟೈಲ್ಸ್ ಹೆಂಗಾಗಿರುತ್ತೆ ಅಂದರೆ ಯಾವಾಗೂ ಮೆಕ್ಯಾನಿಕಲ್ ಆಗೋಗಿರ್ತೀವಿ. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಆಫೀಸ್ ಕೆಲಸ ಇಲ್ಲ ಮನೆ ಕೆಲಸ ಇದರಲ್ಲೇ ಕೂಡಿರುತ್ತೆ. ಇನ್ ಬಿಟ್ವೀನ್ ಈ ಥರ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಬಂದು ಸ್ವಲ್ಪ ಫಂಕ್ಷನ್ಸು ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಖತ್ತು ಒಂಥರ ಖುಷಿ ಆಯಿತು. ಹಂಗೂ ಅವರು ಕ್ಯಾಮ್ರಾಮನ್ ಡಿಫ್ರೆಂಟ್ ಪೋಸಸ್ ಹೇಳ್ಕೊಡ್ತಾಯಿದ್ರು. ಅದ್ರ ಪ್ರಕಾರ ನಾವೆಲ್ಲ ಮಾಡ್ತಾಯಿದ್ವಿ. ಅಂದರೆ ಇದೆಲ್ಲ ರೀಲ್ಸ್ಗೆ ಶಾರ್ಟ್ಸ್ಗೆ ಇಂಥದ್ದೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ. ಪಾಪ ಅವರು ಸಖತ್ತು ಪೇಷನ್ಸಿಂದ ನಾವೇನೇನು ಹೇಳಿದ್ರು ಅದೇ ಥರನೇ ಮಾಡ್ತಾಯಿದ್ರು. ಸೊ ಹಂಗೂ ಎಲ್ಲ ಆಲ್ಮೋಸ್ಟ್ ಪಾಪ ಅವ್ರ ಹತ್ರ ಇರುವಂಥ ಸ್ಯಾರೀಸ್ನೆಲ್ಲ ಗ್ರೀನ್ ಹುಡುಕಿ ಅದ್ರ ಪ್ರಕಾರನೇ ಎಲ್ಲ ನೋಡಿ ಗ್ರೀನ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಡ್ರೆಸ್ಸಸ್ ಎಲ್ಲ ಬಂದಿದ್ರು. ಕೆಲವೊಂದು ಜನ ಪಾಪ ಅವ್ರ ಹತ್ರ ಇರಲಿಲ್ವಂತೆ, ಅವರು ಅವ್ರ ಹತ್ರ ಇರುವಂಥ ಡ್ರೆಸ್ಸೇ ವೇರ್ ಮಾಡ್ಕೊಂಬಂದಿದ್ರು. ಪರವಾಗಿಲ್ಲ, ಬೇಕಾದರೆ ರೀಲ್ಸು ನಾರ್ಮಲ್ದು ಈ ಥರದ್ದು ಏನಾರು ಇದ್ದಾರೆ ಅಂಥದಕ್ಕೆ ಮಾತ್ರ ಗ್ರೀನ್ ಇದು ಮಾಡೋಣ, ಬಟ್ ಎಲ್ಲರೂ ಫೋಟೋಸಿಗೆ ಬರಲಿ ಅಂತ ನಾವು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿ ಈ ಥರ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿ ಇನ್ನೊಂದು ಪ್ಲಸ್ ಥಿಂಗ್ ಏನಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಹೆಣ್ಮಕ್ಳಿಗೆ ಕೊಡ್ತಾರೆ. ಅಂದರೆ ನಾವು ಖುಷಿಯಾಗಿ ಏನರಿಂದ ಇರ್ತೀವೋ ಅದನ್ನಂತೂ ನಾವು ಹೆಂಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದೇ ಪ್ರಕಾರನೇ ಮಾಡಿಸ್ತಾರೆ. ಏನೇ ರೆಸ್ಟ್ರಿಕ್ಷನು ಇದಕ್ಕೆ ಏನಕ್ಕೆ ಹಿಂಗೆ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಚಿಕ್ಕಪ್ಪಂದ್ರಾಗಲಿ ನಮ್ಮ ಅಪ್ಪ ಆಗಲಿ. ಸೊ ನಮಗೆಲ್ಲ ಏನು ಖುಷಿ ಕೊಡುತ್ತೋ ಎಸ್ಪೆಷಲಿ ಫಸ್ಟ್ ಇಂಪಾರ್ಟೆನ್ಸ್ ಹೆಣ್ಮಕ್ಳಿಗೆ ಕೊಡ್ತಾರೆ. ಸೊ ನಾವು ಹಿಂಗೆ ಬೇಕು ಅನ್ನೋಷ್ಟರಲ್ಲಿ ಅದೇ ಥರ ಎಲ್ಲ ರೆಡಿ ಮಾಡಿಸಿಟ್ಟಿದ್ದಾರೆ ನೋಡಿ. ಸೊ ನಾವು ಯಾವ್ಯಾವ ರೀತಿ ಹೇಳ್ತಾ ಇದೀವೋ ಅದೇ ರೀತಿ ಎಲ್ಲ ಮಾಡಿಸ್ಕೊಟ್ಟಿದ್ರು. ಅದು ಇನ್ನೂ ಖುಷಿ ಆಗುತ್ತೆ. ಅಂಥ ಫ್ಯಾಮ್ಲೀಸಲ್ಲಿ ಇದೊಂದು ಅಡ್ವಾಂಟೇಜ್ ಹೆಣ್ಮಕ್ಳಿಗೆ. ಸೊ ಇವಾಗ ಇದೆಲ್ಲ ಅಮ್ಮಂದ್ರ ಗ್ರೂಪು, ಅಂದರೆ ಚಿಕ್ಕಮ್ಮಂದರು, ದೊಡ್ಡಮ್ಮಂದರು ಮತ್ತು ಅತ್ತೆರು. ಸೊ ಇವ್ರದ್ದೆಲ್ಲ ಆಂಟಿರ್ ಗ್ರೂಪ್ ಅಂತ ಮಾಡಿ ಅವ್ರದ್ದೇ ಒಂದು ಫೋಟೋ ಸೆಷನ್ ಸಪ್ರೇಟಾಗಿ ಮಾಡಿದ್ವಿ. ಸೊ ಇದು ಒಂಥರ ಲೈಕ್ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಸೊ ಲಾಸ್ಟಿಗೆ ಅತ್ತೆ ಮತ್ತು ಅಲ್ಲಿರೋರೆಲ್ಲ ಹುಡುಗನಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಅಂದರೆ ತುಂಬ ನೆನ್ನೆ ಎಲ್ಲ ಫುಲ್ಲು ಫಂಕ್ಷನಲ್ಲಿ ಎಲ್ಲ ನೋಡಿ ಸಖತ್ ಲೈಕ್ ದೃಷ್ಟಿಯಾಗಿರುತ್ತಲ್ಲ ಹುಡುಗನಿಗೆ. ಸೊ ಪ್ರತಿ ಫಂಕ್ಷನಲ್ಲೂ ಇದೊಂದು ದೃಷ್ಟಿ ತೆಗಿಯೋದೊಂದು ಇರುತ್ತೆ. ನಮ್ಮ ಅತ್ತೆ ಬಂದು ತೆಗಿತಾ ಇದ್ರೆ ಆ ಫೋಟೋಗ್ರಾಫರು ಆಯಿತು ಅದು ದೃಷ್ಟಿ ತೆಗಿಯೋದು ಒಂದು ನೆನಪಿಗಿರಲಿ, ಒಂದು ಫೋಟೋ ತೆಗಿತೀನಿ ಅಂತ ಪಾಪ ಮತ್ತೆ ಎಲ್ಲ ತೆಗಿಸ್ತಾಯಿದ್ರು. ಒಂದು 3 ಮೆಂಬರ್ಸ್ ಹತ್ರ ದೃಷ್ಟಿ ತೆಗಿಸ್ತಾರೆ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಒಂದು ಮದುವೆ ಫಂಕ್ಷನ್ನು ಆರ್ ಒಂದು ಸೆಲೆಬ್ರೇಷನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಮೆಹಂದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಮತ್ತು ಹಳದಿ ಈ 3 ಕಂಪಲ್ಸರಿ ಮಾಡ್ತೀವಿ. ಬಟ್ ಮೆಹಂದಿ ಯೂಶ್ವಲಿ ಗ್ರ್ಯಾಂಡಾಗಿ ಫಂಕ್ಷನ್ ಥರ ಏನೂ ಮಾಡಲ್ಲ ನಾವು, ಜಸ್ಟು ಮನೆಗಳಲ್ಲಿರೋರೇ ಲೈಕ್ ಅಪ್ಲೈ ಮಾಡ್ಕೊಳ್ತೀವಿ ಅಷ್ಟೇ. ಬಟ್ ಈ ಸಲ ನಾವು ಲೈಕ್ ಹಂಗೆ ಸಿಂಪಲ್ಲಾಗಿ ನಾವೇ ಒಂದು ಡೆಕೋರೇಷನ್ ಮಾಡಿ ಸ್ವಲ್ಪ ಅದು ಗ್ರ್ಯಾಂಡಾಗಿ ಆದಂಗೆ ಆಯಿತು. ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಇತ್ತು ಮೆಹಂದಿ ಶಾಸ್ತ್ರ ಅಂತ. ಸೊ ಇವತ್ತು ಬಳೆ ಶಾಸ್ತ್ರ ನಡೀತಾ ಇದೆ. ಸಖತ್ತು ಖುಷಿ ಆಯಿತು ನೋಡಿ. ಇಲ್ಲೆಲ್ಲ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿ ರೀಲ್ಸ್ ಮಾಡ್ತಾಯಿದ್ದೀವಿ. ಅಂದರೆ ಯೂಶ್ವಲಿ ಇವಾಗ ಈ ರೀಲ್ಸ್ ಅನ್ನೋದು ಟ್ರೆಂಡ್ ಆಗೋಗಿದೆ. ಯಾವುದೇ ನೀವು ಮೊಬೈಲ್ ತೆಗೆದು ಫೇಸ್ಬುಕ್ ಆಗಲಿ ಇನ್ಸ್ಟಾ ಆಗಲಿ ಯಾವುದೇ ನೋಡಿದ್ರೂ ಈ ರೀಲ್ಸು ಶಾರ್ಟ್ಸು ಇಂಥದ್ದೇ ಫುಲ್ಲು ವೈರಲ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ತುಂಬಾ ಒಂದೊಂದು ಐಡಿಯಾಸ್ ಕಸಿನ್ಸ್ ಎಲ್ಲ ಹುಡ್ಕೊಂಬಂದಿದ್ರು, ಈ ರೀಲಲ್ಲಿ ಹಿಂಗೆ ಮಾಡಿದರು ಆ ಥರ ಮಾಡೋಣ ಅಂತ. ಸೊ ಅದನ್ನೆಲ್ಲ ಇಲ್ಲಿ ಎಷ್ಟು ಟೇಕ್ಸ್ ತೊಗೊಂಡಿದ್ದೀವಿ ಅಂದರೆ ಅವರಂತೂ ಒಂಥರ ಹೇಳ್ತಾರೆ, ನಾವು ಇನ್ನೇನೋ ಮಾಡ್ತೀವಿ. ಬಟ್ ಸ್ಟಿಲ್ ಲಾಸ್ಟಿಗೆ ಫೈನಲ್ ರಿಸಲ್ಟು ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಕ್ಯಾಮ್ರಾಗಳಲ್ಲಿ. ಆದರೆ ನಾವು ಇಲ್ಲಿ ಮೇಕಿಂಗ್ ವಿಡಿಯೋಸ್ ಅಷ್ಟೇ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಲೈಕ್ ಫೈನಲ್ ಔಟ್ಪುಟ್ಟು ಅವ್ರ ಕ್ಯಾಮ್ರಾಸಲ್ಲಿ ಅವ್ರ ಮಧ್ಯದಲ್ಲಿ ಹಿಂಗೆ ಬರೋದ್ರಿಂದ ಅವ್ರದ್ರಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಿದೆ. ಹಂಗೂ ಅದು ವಿಡಿಯೋಸ್ ಎಲ್ಲ ನನಗೆ ಸಿಕ್ಕಿದಾಗ ಒಂದು ಶಾರ್ಟ್ ಮುಖಾಂತರ ಅದು ಯಾವ ರೀತಿ ಬಂದಿದೆ ಫೈನಲ್ ಔಟ್ಪುಟ್ ವಿಡಿಯೋಸು ಅಂತ ಹಾಕ್ತೀನಿ. ಸೊ ಇವಾಗ ಬಂದು ಲೈಕ್ ಈ ಒಂದು ಫೋಸ್ ಅಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಇದರಲ್ಲಿ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು ಮತ್ತು ಈ ಒಂದು ವಿಡಿಯೋ ಸಹ ತುಂಬಾ ಚೆನ್ನಾಗಿ ಬಂತು. ಅಂದರೆ ಎಲ್ಲರೂ ಫುಲ್ಲು ಹುಡುಗ ಸುತ್ತಲೂ ಈ ಬಳೆ ಶಾಸ್ತ್ರದಲ್ಲಿ ಏನು ಬಳೆ ಎಲ್ಲ ತೊಡ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮೆಹಂದಿನೂ ಕೈಯಲ್ಲಿರುತ್ತೆ, ಪ್ಲಸ್ ಒಬ್ಬೊಬ್ಬರೇ ಕೈ ತೆಗೆದುಕೊಂಬರ್ಬೇಕು. ಬಟ್ ಅಂದರೂ ಕನ್ಫ್ಯೂಸ್ ಆಗೋದ್ರು, ಎಲ್ಲರೂ ಒಂದೇ ಸಲ ತೆಗಿಯೋದು ಹಿಂಗೆಲ್ಲ ಆಯಿತು. ಸೊ ನೆಕ್ಸ್ಟ್ ಅವ್ರು ಹೇಳಿದ್ರು ಅಂದರೆ ರೌಂಡಾಗಿ ಒಬ್ಬೊಬ್ಬರೇ ಓಪನ್ ಮಾಡ್ಕೊಂಬನ್ನಿ, ಅದು ಚೆನ್ನಾಗಿ ಬರುತ್ತೆ ಅಂತ. ಸೊ ಫೈನಲಿ ಒಂದು 2-3 ಟೇಕ್ ಆದಮೇಲೆ ಅದು ಚೆನ್ನಾಗಿ ಬಂತು.
ಸೊ ಇಲ್ಲಿ ಮೇಕಿಂಗ್ ವಿಡಿಯೋ ನಾನು ಏನಕ್ಕೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಎಷ್ಟೊಂದು ಜನ ಮನೆಗಳಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಇಲ್ಲ ಮದುವೆಗಳನ್ನ ಸೆಟ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಈ ಥರ ಫೋಟೋಸ್ ಎಲ್ಲ ಇಡಿಸ್ಕೊಳ್ಳೋದ್ರಿಂದ ಅದು ಒಂಥರ ಮೆಮೊರಿ ಆಗಿರುತ್ತೆ. ಮತ್ತು ಈ ಥರ ಥೀಮ್ಡ್ ಡೆಕೋರೇಷನ್ಸು ಥೀಮ್ಡ್ ಫಂಕ್ಷನ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಒಂದು ಐಡಿಯಾ ಇರಲಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ಏನಂದರೆ ಕೆಲವೊಂದು ಸಬ್ಸ್ಕ್ರೈಬರ್ಸು ಪ್ರೀವಿಯಸ್ ವ್ಲಾಗಿಗೆ ಕಮೆಂಟ್ ಹಾಕಿದರು. ಅಂದರೆ ನನ್ನ ಒಂದು ಬ್ಲಾಗಲ್ಲಿ ಇರುವಂಥ ನನ್ನ ಕಸಿನ್ಸ್ಗೆ ಅವರು ಟೀಚರ್ ಒಬ್ಬರಾಗಿದ್ದರು ಮತ್ತು ಇನ್ನೊಬ್ರು ಬಂದು ಅದೇ ಊರವರಾಗಿದ್ದರು. ಸೊ ನನಗೆ ಅವ್ರ ಪರಿಚಯ ಇರಲ್ಲ, ಬಟ್ ಅವರು ನನ್ನ ಬ್ಲಾಗ್ಸಲ್ಲಿ ನನ್ನ ನೋಡ್ತಾ ಇರ್ತಾರೆ. ಸೊ ಅದನ್ನು ಅವರು ಫಾಲೋ ಮಾಡ್ಕೊಂಬಂದು ಆ ಥರ ಈ ಒಂದು ಬ್ಲಾಗ್ ನಮ್ಗೆ ತುಂಬ ಖುಷಿ ಕೊಡ್ತು ನಮ್ಮೂರಲ್ಲಿ ಮಾಡಿರೋದು ಅಂತ ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಅವ್ರನ್ನ ನೋಡಿರಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ, ಬಟ್ ಕಮೆಂಟ್ಸ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತಾ ಇರೋದು ಒಂದು ಖುಷಿಯಾದ ವಿಷಯ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.